ಇವತ್ತಿನ ಫೋಕಸ್ ಪೈನಲ್ಲಿ ಮೊದಲ ಸ್ಟೋರಿ. ಸ್ನೇಹಿತರೆ, ಅಮೆರಿಕ ಮತ್ತು ಇರಾನ್ ನಡುವಿನ ರಾಜಕೀಯ ಹಾಗೂ ಸೇನಾ ಉದ್ವಿಗ್ನತೆ ಈಗ ಅತ್ಯಂತ ಕಳವಳಕಾರಿ ಮಟ್ಟಕ್ಕೆ ತಲುಪಿದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಕಿರಿಯ ಮಗ ಬ್ಯಾರನ್ ಟ್ರಂಪ್ಗೆ ಇರಾನ್ ಸರ್ಕಾರಿ ಬೆಂಬಲಿತ ಟಿವಿ ವಾಹಿನಿಯೊಂದು ಬಹಿರಂಗ ಕೊಲೆ ಬೆದರಿಕೆ ಹಾಕಿದೆ. ಅಷ್ಟೇ ಅಲ್ಲದೆ ಅವರ ಹತ್ಯೆಗೆ $10 ಮಿಲಿಯನ್ ಬಹುಮಾನ ಘೋಷಿಸುವ ಮೂಲಕ ಆತಂಕ ಸೃಷ್ಟಿಸಿದೆ. ಈ ಆಘಾತಕಾರಿ ಪ್ರಸಾರದ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ಟ್ರಂಪ್ ಮಗನ ಕೊಲೆಗೆ ಸುಪಾರಿ ಕೊಡ್ತಾ ಇರಾನ್ ಸರ್ಕಾರಿ ಮಾಧ್ಯಮ. ಪ್ರಿಯ ವೀಕ್ಷಕರೇ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕುಟುಂಬವನ್ನ ಗುರಿಯಾಗಿಸಿಕೊಂಡು ಇರಾನ್ ತನ್ನ ಪ್ರಚಾರ ಸಮರವನ್ನ ತೀವ್ರಗೊಳಿಸಿದ್ದು, ಪ್ರಮುಖ ಸರ್ಕಾರಿ ಬೆಂಬಲಿತ ಟಿವಿ ವಾಹಿನಿಯಲ್ಲಿ ಹೊಸ ವಿಡಿಯೋ ಪ್ರಸಾರ ಮಾಡಿದೆ. ಬ್ಯಾರನ್ ಟ್ರಂಪ್ನನ್ನ ಎಲ್ಲಿ ಕೊಲ್ಲುವುದು ಎಂಬ ಶೀರ್ಷಿಕೆ ಹೊಂದಿರುವ ಈ ವಿಡಿಯೋದಲ್ಲಿ ಟ್ರಂಪ್ ಅವರ 19 ವರ್ಷದ ಮಗ ಬ್ಯಾರನ್ ಅವರ ದಿನನಿತ್ಯದ ಚಲನವಲನಗಳ ಮೇಲಿನ ಕಣ್ಗಾವಲಿನ ದೃಶ್ಯಗಳನ್ನು ಪ್ರದರ್ಶಿಸಲಾಗಿದೆ. ಇರಾನ್ ಪ್ರಸಾರ ಮಾಡಿರುವಂತಹ ಸುಮಾರು 3 ನಿಮಿಷಗಳ ಈ ವಿಡಿಯೋದಲ್ಲಿ ಬ್ಯಾರನ್ ಟ್ರಂಪ್ ವಾಸ್ತವ್ಯ ಹೂಡುವ ಸ್ಥಳಗಳು, ಅವರ ಕಾಲೇಜು ಕ್ಯಾಂಪಸ್ ಮತ್ತು ಟ್ರಂಪ್ ಟವರ್ಗಳ ನಕ್ಷೆಯನ್ನ ತೋರಿಸಲಾಗಿದೆ. ಬ್ಯಾರನ್ ಸುತ್ತಲಿರುವಂತಹ US ಸೀಕ್ರೆಟ್ ಸರ್ವಿಸ್ ಭದ್ರತಾ ವ್ಯವಸ್ಥೆಯನ್ನ ಹೇಗೆ ಭೇದಿಸುವುದು ಮತ್ತು ಅವರ ಸ್ನೇಹಿತರ ಜಾಲವನ್ನ ಹೇಗೆ ಪ್ರವೇಶಿಸುವುದು ಎಂಬುದನ್ನು ಈ ವಿಡಿಯೋದಲ್ಲಿ ವಿಶ್ಲೇಷಿಸಲಾಗಿದೆ. ಅತ್ಯಂತ ಆಘಾತಕಾರಿ ಸಂಗತಿ ಅಂದರೆ, ಬ್ಯಾರನ್ ಟ್ರಂಪ್ ಹತ್ಯೆಗೆ ಗ್ರಾಫಿಕ್ಸ್ ಮೂಲಕ $10 ಮಿಲಿಯನ್ ಅಂದರೆ ಸರಿಸುಮಾರು $83 ಕೋಟಿ ಇನಾಮನ ಈ ಪ್ರಸಾರದಲ್ಲಿ ಘೋಷಿಸಲಾಗಿದೆ. ಇದಕ್ಕಿಂತ ಮೊದಲು ಇರಾನ್ ಬೆಂಬಲಿತ ಮಾಧ್ಯಮ ಸಂಸ್ಥೆಗಳು ಅಮೆರಿಕದ ಪ್ರಥಮ ಮಹಿಳೆ ಮೆಲಾನಿಯಾ ಟ್ರಂಪ್ ವಿರುದ್ಧವೂ ಇದೇ ರೀತಿಯ ಸೈಬರ್ ಬೆದರಿಕೆ ವಿಡಿಯೋಗಳನ್ನು ಹರಿಬಿಟ್ಟಿದ್ವು. 2020ರಲ್ಲಿ ಅಮೆರಿಕ ನಡೆಸಿದ ವೈಮಾನಿಕ ದಾಳಿಯಲ್ಲಿ ಇರಾನ್ನ ಉನ್ನತ ಕಮಾಂಡರ್ ಖಾಸಿಂ ಸುಲೈಮಾನಿ ಹತ್ಯೆಯಾದಾಗಿನಿಂದಲೂ ಇರಾನ್ ಟ್ರಂಪ್ ಕುಟುಂಬ ಮತ್ತು ಅಮೆರಿಕದ ಅಧಿಕಾರಿಗಳ ಮೇಲೆ ಸೇಡು ತೀರಿಸಿಕೊಳ್ಳುವ ಬೆದರಿಕೆ ಹಾಕುತ್ತಲೇ ಬಂದಿದೆ. ಈ ವಿಡಿಯೋದ ವಿಶ್ವಾಸಾರ್ಹತೆ ಅಥವಾ ಕಾರ್ಯಸಾಧ್ಯತೆಯ ಬಗ್ಗೆ ಯಾವುದೇ ಗಟ್ಟಿ ಆಧಾರಗಳಿಲ್ಲದಿದ್ರೂ ಸರ್ಕಾರಿ ಮಾಧ್ಯಮದಲ್ಲಿ ಇಂತಹ ಪ್ರಸಾರ ಬಂದಿರುವುದು ರಾಜತಾಂತ್ರಿಕ ವಲಯದಲ್ಲಿ ತೀವ್ರ ಕಳವಳಕ್ಕೆ ಕಾರಣವಾಗಿದೆ. ಇನ್ನು ಈ ಬೆದರಿಕೆ ಬೆನ್ನಲ್ಲೇ ಅಮೆರಿಕದ ಗುಪ್ತಚರ ಸಂಸ್ಥೆಗಳು ಮತ್ತು ಸೀಕ್ರೆಟ್ ಸರ್ವಿಸ್ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹಾಗೂ ಅವರ ಕುಟುಂಬದ ಭದ್ರತೆಯನ್ನ ಮತ್ತಷ್ಟು ಬಿಗಿಗೊಳಿಸಿವೆ. ಇರಾನ್ ಹಾಗೂ ಅಮೆರಿಕ ನಡುವಿನ ನೇರ ಸಮರ ಮತ್ತು ಸೈಬರ್ ಬೆದರಿಕೆಗಳು ಜಾಗತಿಕ ರಾಜಕೀಯದಲ್ಲಿ ಹೊಸ ಸಂಘರ್ಷಕ್ಕೆ ಹಾದಿ ಮಾಡಿಕೊಟ್ಟಿದ್ದು, ಇಡೀ ವಿಶ್ವವೇ ಈ ಬೆಳವಣಿಗೆಯನ್ನ ಆತಂಕದಿಂದ ಗಮನಿಸ್ತಾ ಇದೆ.